ಸಾರಿ ಪ್ರಿಯಾ. ಜೀವ ಇಲ್ದಿರೋ ವಸ್ತುಗೂ ಮನಸ್ಸಿನ ಜೊತೆ ಸಂಬಂಧ ಇರುತ್ತೆ ಅಂತ ಗೊತ್ತಿಲ್ಲದೆ ನಿನ್ ಜೊತೆ ಆಟ ಆಡ್ಬಿಟ್ಟೆ. ನನ್ ಕ್ಷಮಿಸು ಪ್ರಿಯಾ. ಕ್ಷಮಿಸು ಅಂತ ನೀವು ನನ್ನ ಯಾವತ್ತೂ ಕೇಳಬೇಡಿ ಪತಿರಾಯ್ರೆ. ಯಾಕಂದ್ರೆ ನಮ್ಮ ಅಪ್ಪ ಆದ್ಮೇಲೆ ನಾನು ಅಷ್ಟು ಪ್ರೀತಿಸಿದ್ದು ಹಚ್ಕೊಂಡಿದ್ದು ನಿಮ್ಮನ್ನೇ. ನಮ್ಮಪ್ಪ ಅಂತೂ ಇವಾಗ ಜೊತೆಗಿಲ್ಲ. ನಂಗಿರೋದು ನೀವೊಬ್ರೆ. ನನ್ನ ಬೆಳೆಸಿರೋ ನನ್ನ ಅಮ್ಮ ಮತ್ತೆ ನೀವು ಬೈದ್ರು ನನ್ ಬೇಜಾರಾಗಲ್ಲ. ಆದ್ರೆ ನೀವು ಸಾರಿ ಕೇಳಿದ್ರೆ ಮಾತ್ರ ತಡ್ಕೊಳಲ್ಲ ಪತಿರಾಯ್ರೆ. ಅಮ್ಮ ತುಳಸಿ ಮಾತೆ, ಕುಟುಂಬದ ಕ್ಷೇಮಕ್ಕಾಗಿ ಮನೆ ಸುಖ ಸಂತೋಷಕ್ಕಾಗಿ ನೆಲೆಸಿರುವಂಥ ನೀನು ನಮ್ಮ ಸಂಸಾರನ ಯಾಕಿಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಗಂಡ ಪ್ರೀತಿಯಿಂದ ನನಗೆ ಹತ್ರ ಆಗ್ತಿರುವಾಗ ಅವ್ರ ಆರೋಗ್ಯಕ್ಕೋಸ್ಕರ ನಾನು ಅವ್ರನ್ನ ದೂರ ಮಾಡ್ತಿದ್ದೀನಿ. ಅದರಿಂದ ಕೈಲಾಶ್ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಬಂದಿರೋ ಕಷ್ಟನ ದೂರ ಮಾಡಿ ನನ್ನ ಗಂಡನ್ನ ಸಮಸ್ಯೆಯಿಂದ ಕಾಪಾಡು ತಾಯಿ. ಪರವಾಗಿಲ್ಲ, ಒಳ್ಳೆ ಗುಣಗಳು ತುಂಬಾನೇ ಇದೆ. ದೊಡ್ಡತ್ತೆ, ಆರ್ತಿ ತಗೊಳ್ಳಿ. ನಾನೇನು ಅಂದ್ಕೊಂಡಿದ್ದೆ, ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಸಂಬಂಧಗಳು ದೊಡ್ಡದಾಗ್ತಾ ದೇವ್ರಂಥ ಗಂಡ ಇರುವಾಗ, ತಾಯಿ ತರ ಅತ್ತೆ ಇರುವಾಗ, ನಮ್ ಒಳ್ಳೇದನ್ನ ಬಯಸು ನೀವು ನಮ್ ಜೊತೆ ಇರುವಾಗ ಒಂದ್ ಹುಡುಗಿ ಶಾಸ್ತ್ರ ಸಂಪ್ರದಾಯನ ಬಿಡದೆ ಕಾಪಾಡ್ಕೊಂಡು ಹೋಗ್ತಾಳೆ ದೊಡ್ಡತ್ತೆ. ಮಾತಿಗ್ ಮಾತು ಚೆನ್ನಾಗಿ ಸೇರಿಸ್ತೀಯ ನೀನು. ಕ್ಷಮಿಸಿ ದೊಡ್ಡತ್ತೆ, ಕೇಳಿದ್ದಕ್ಕೆ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡ್ತೀನಿ. ಆದ್ರೆ ದೊಡ್ಡೋರ್ಗೆ ಎದುರು ಮಾತಾಡಿ ಗಟ್ಟಿಯಾಗಿ ಉತ್ತರ ಕೊಡಲ್ಲ. ನನ್ನ ಮಾತಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಹೋಗಿ ನಿಮಗೆ ಕಾಫಿ ತಗೊಂಡು ಬರ್ತೀನಿ. ಶಕುಂತಲಾ ಈ ಮನೆಗೆ ಸೊಸೆ ತಂದಿದ್ದಾಳೆ ಅಂದ್ಕೊಂಡಿದ್ದೆ.
ಅಲ್ಲ, ಮನೆ ಮರ್ಯಾದೆ ಕಾಪಾಡೋ ಮಗಳನ್ನೇ ತಂದಿದ್ದಾಳೆ. ನೋಡೋಣ. ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ, ನಡೀರಿ. ಏನ್ ಚಲಪತಿ, ಈಗ ನಿದ್ದೆಯಿಂದ ಎದ್ದಿರೋ ಹಾಗಿದೆ? ಅಕ್ಕ, ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಸುಸ್ತಾಗಿತ್ತಕ್ಕ. ಮತ್ತೆ ನೀನು ಮರಿ? ನಂಗೂ ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೆ. ಅಪರಾಧ ಮಾಡೋರು ಸಮಾಜಕ್ಕೆ ಕೆಟ್ಟ ಹುಳುಗಳು. ಕೆಲ್ಸ ಕಾರ್ಯ ಇಲ್ದೆ ತಿನ್ಕೊಂಡಿರೋ ನಿಮ್ಮಂಥವ್ರು ಕುಟುಂಬಕ್ಕೆ ಕೆಟ್ಟ ಹುಳುಗಳು. ನಿಮ್ಮ ನಾಜೂಕಿನಲ್ಲಿ ಮಲ್ಲೇಶ್ವರಿಯಲ್ಲಿ? ಅಕ್ಕ, ಅದು ಯಾಕೆ ನುಲಿತಿದ್ಯಾ? ಮಲ್ಲೇಶ್ವರಿ ಇನ್ನೂ ನಿದ್ದೆ ಮಾಡ್ತಿದ್ದಾಳಕ್ಕ. ಓ, ಆ ಮಹಾರಾಣಿಯವರು ಇನ್ನು ಎದ್ದಿಲ್ವಾ ಹಾಗಾದ್ರೆ? ನಿಮ್ಮಂಥವ್ರಿಗೆ ಸರಿ ತೂಗೋ ಸಂಬಂಧ ಒಂದಿದೆ ನಮ್ಮೂರಲ್ಲಿ. ಒಳ್ಳೆ ಮನುಷ್ಯನೇ, ಆದ್ರೆ 2 ಕೊಲೆ 3 ರೇಪ್ ಅಷ್ಟೇ ಮಾಡಿದಾನವನು. ಅವ್ರ ಹತ್ರ ಮಾತಾಡ್ತೀನಿ, ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿ. ನನ್ ಮಗಳಿಗೆ ಅಂತವನ್ನ ಕೊಟ್ಟು ಮದ್ವೆ ಮಾಡೋ ಅಗತ್ಯ ಏನಿದೆ ಅದಕ್ಕೆ? ಮಹಾರಾಜ್ನಂತ ಹುಡ್ಗನ್ ತಂದ್ ಮದ್ವೆ ಮಾಡ್ತೀನಿ. ಅಬ್ಬಬ್ಬಬ್ಬ, ಮಾಡಕ್ ಕೆಲ್ಸ ಇಲ್ಲ, ತಿನ್ನಕ್ ಗತಿ ಇಲ್ಲ ಅಂತ ಬಿಟ್ಟಿ ಕೂಳ್ ತಿಂತಿದ್ರು ಆಸೆ ಮಾತ್ರ ಆಕಾಶಕ್ಕಿದೆಯಲ್ಲ. ಅವಳಿಗೆ ಅಡಿಗೆ ಮನೆ ಕೆಲ್ಸ ಎಲ್ಲ ಬರುತ್ತಾ? ಓ, ಸೂಪರ್ ಆಗಿ ಬರುತ್ತೆ ಅದಕ್ಕೆ. ಹೌದಾ? ಮತ್ತೆ ನೀನೇನು ಹಾಗೆ ಹಾಗೆ ತಲೆ ಆಡಿಸ್ತಿದ್ಯಾ? ಅದು ತುಂಬಾ ಚೆನ್ನಾಗ್ ಮಾಡ್ತಾಳಂದೆ. ಅಷ್ಟು ಚೆನ್ನಾಗ್ ಮಾಡ್ತಾಳ? ಹೌದು, ನಾನೇ ಜೊತೆ ಇದ್ದು ಎಲ್ಲ ಕಲ್ಸಿದೀನಿ ಅದಕ್ಕೆ. ಹಾಗಾ? ಸರಿ, ನೀನೇನ್ ಅಡ್ಗೆ ಕಲ್ತಿದ್ಯೋ ನಾನು ನೋಡ್ತೀನಿ. ನನಗೋಸ್ಕರ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ನಿನ್ನ ಕೈ ರುಚಿ ಹೇಗಿದೆ ಅಂತ ನೋಡ್ತೀನಿ. ಅಷ್ಟೇ ತಾನೇ, 2 ನಿಮಿಷದಲ್ಲಿ ತರ್ತೀನಿ. ರಾಧಿಕಾ? ಹಾ ದೊಡ್ಡತ್ತೆ. ದೊಡ್ಡತ್ತೆ, ಅಲಿವೇಣಿ ಕಾಫಿ ಮಾಡ್ತಾಳೆ, ನೀನ್ ಬೇರೆ ಕೆಲ್ಸ ನೋಡ್ಕೊಮ್ಮ. ಸರಿ ದೊಡ್ಡತ್ತೆ. ಕಾಫಿ ಮಾಡಕ್ಕೆ ಹಾಲಲ್ವಾ ಹಾಕ್ಬೇಕು?
ಸಗಣಿ ಹಾಕೋ ಹಸು ಕೂಡ ಈ ಕಾಫಿ ವಾಸನೆ ನೋಡಿದ್ರೆ ಹತ್ರನೂ ಸೇರೋದಿಲ್ಲ. ಅಬ್ಬಬ್ಬಬ್ಬಬ್ಬ, ಈಗ ಅಡ್ಗೆ ಕಲ್ಸೋದು ನಿನ್ನ ಮಗಳಿಗೆ? ಇನ್ 20 ದಿವಸದಲ್ಲಿ ನೀನು ಮಲ್ಲೇಶ್ವರಿ ಎಲ್ಲಾ ಕೆಲ್ಸ ಕಲ್ತ್ಕೋಬೇಕು, ಎಲ್ಲಾ ಕೆಲ್ಸ ಮಾಡ್ಬೇಕು. ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ದೊಡ್ಡತ್ತೆ, ಚಿಚಿ, ಬಾಯೆಲ್ಲ ಕೆಟ್ಟ ಹೋಯ್ತು. ದೊಡ್ಡತ್ತೆ, ದಿನ ನನ್ನ ಎಬ್ಸಿ ಕಾಫಿ ಕೊಡ್ತಿದ್ ರಾಧಿಕಾ ಇವತ್ತೇನು ಇನ್ನೂ ಬಂದಿಲ್ವಲ್ಲ? ದೊಡ್ಡತ್ತೆ, ಕಾಫಿ. ಕಾಫಿ ಅಂದ್ರೆ ಹೀಗಿರ್ಬೇಕು. ಸರಿ ದೊಡ್ಡತ್ತೆ, ನಾನು ಅವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ರಾಧಿಕಾ, ನೋಡ್ ಕಲ್ತ್ಕೋ ಹೇಗ್ ಕೆಲ್ಸ ಮಾಡ್ಬೇಕು, ಮನೇಲಿ ಹೇಗಿರ್ಬೇಕು ಅಂತ. ಇನ್ನು ಈ ದರಿದ್ರ ಮುಖ ಹೊತ್ಕೊಂಡು ಇಲ್ಲೇ ಏನ್ ಮಾಡ್ತಿದ್ದೀರಾ? ಹೋಗ್ ಸ್ನಾನ ಮಾಡಿ. ಕಾಫಿ. ಏನಾಯ್ತು ರೀ? ಬಟನ್ ಕಿತ್ತೋಯ್ತು ರಾಧಿಕಾ. 1 ನಿಮಿಷದಲ್ಲಿ ಹೊಲ್ಕೊಡ್ತೀನಿ. ಕೊಡಿ ಇಲ್ಲಿ. ಹಾಗೆ ನೋಡ್ಬೇಡಿ. ಕೈಲಾಶ್ ಸಂಸಾರ ಜೀವನದಿಂದ ದೂರ ಇರಬೇಕು. ಕಾಫಿ. ನೀವು ಕಾಫಿ ಕುಡಿತಾ ಇರಿ, ನಾನು ಈಗಲೇ ಬರ್ತೀನಿ. ಕೈಲಾಶ್ ಅವರೇ, ನಾ ಮದುವೆ ಆಗಿದ್ದ ಹೊಸ್ತರಲ್ಲಿ ಪಕ್ಕದಲ್ಲಿ ಕೂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕಾಫಿ ಶೇರ್ ಮಾಡ್ತಿದ್ವಿ. ಇವತ್ತು ಹಾಗೆ ಮಾಡೋಣ.
ಕೈಲಾಶ್ ಅವರೇ, ನಿಮಗೆ ಆಫೀಸಿಗೆ ಟೈಮ್ ಆಗ್ತಿದ್ಯಲ್ವಾ? ನೀವು ಕಾಫಿ ಕುಡಿದು ಬಂದ್ರೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ರಾಧಿಕಾ, ಇವತ್ತು ಆಫೀಸಿಗೆ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಇವತ್ತು ಪ್ರಪಂಚನೆಲ್ಲ ಮರೆತು ನಿನ್ ಜೊತೆ ಹಾಯಾಗಿರ್ಬೇಕನ್ನಿಸ್ತಿದೆ. ನಮ್ಮಲ್ಲಿರೋ ಪ್ರೀತಿ, ನಮ್ಮ ಮಧ್ಯೆ ಇರೋ ಬಾಂಧವ್ಯ ಸದಾ ಹೀಗೆ ಇರಬೇಕು. ನಮ್ಮ ಮಧ್ಯೆ ಬಂದಿರೋ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ಯಾವತ್ತೂ ನಮ್ಮ ಹತ್ರನೂ ಬರಬಾರ್ದು. ನಾವು ಒಂದಾಗೋಣ. ಇವತ್ತಿನ ಈ ದಿನ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಥರ ಆಗಬೇಕು. ಕೈಲಾಶ್ ಅವರೇ, ಮೊದಲು ನೀವು ಆಫೀಸಿಗೆ ಹೋಗಿ ಬನ್ನಿ. ಕೆಳಗಡೆ ನನಗೆ ತುಂಬ ಕೆಲಸ ಇದೆ. ರಾಧಿಕಾ, ಏನ್ ನಿನ್ ಪ್ರಾಬ್ಲಮ್ಮು? ಹಾಗೇನೂ ಇಲ್ವಲ್ಲ ರೀ. ಮಾತು ಮರ್ಸಕ್ ನೋಡ್ಬೇಡ. ಮುಂಚೆ ಏನೋ ಮನಸ್ತಾಪ ಇತ್ತು, ರಾತ್ರಿಯಿಂದ ನೋಡ್ತಿದ್ದೀನಿ. ನಾನು ಹತ್ರ ಬರಕ್ ನೋಡ್ತಿದ್ರೆ ನೀನ್ ದೂರ ಸರಿತ್ಯಾ. ನಾವಿಬ್ರು ಒಂದಾಗೋಣ ಅಂತ ಆಸೆ ಪಡ್ತಿದ್ರೆ ಬೇಡ ಅಂತ ಓಡ್ ಹೋಗ್ತಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ಕ್ಷಮಿಸ್ಬಿಡಿರಿ. ಸ್ವಲ್ಪ ದಿನ ನಾವಿಬ್ರು ಒಂದಾಗಬಾರ್ದು ಅನ್ನೋ ಸತ್ಯ ನಿಮ್ಮ ಹತ್ರ ಹೇಳಕ್ಕಾಗ್ತಿಲ್ಲ. ಅದಕ್ಕೆ ನನ್ನೊಳಗೆ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ ನನಗೆ. ಯಾಕೆ ಮಾತಾಡ್ತಿಲ್ಲ ರಾಧಿಕಾ? ಹಾಗೇನೂ ಇಲ್ಲ ಕೈಲಾಶ್ ಅವರೇ. ನಿಮ್ಮನ್ನ ನಾನು ಯಾಕೆ ದೂರ ಮಾಡಲಿ? ನನ್ನ ಉದ್ದೇಶ ಅದು ಖಂಡಿತ ಅಲ್ಲ. ನೀವು ಇವಾಗ ತಾನೇ ಹುಷಾರಾಗ್ತಿದ್ದೀರಾ. ಅಪ್ಪ ತೀರ್ಕೊಂಡಾಗಿಂದ ನಾನು ನೆಮ್ಮದಿಯಾಗಿಲ್ಲ. ಸ್ವಲ್ಪ ದಿನ ಅಷ್ಟೇ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗತ್ತೆ. ನೀನ್ ಹೇಳ್ತಿರೋ ಕಾರಣ ತಪ್ಪಿಸ್ಕೊಳ್ಳೋಕ್ ಹೇಳ್ತಿದ್ಯೋ ಹೊರತು ನಿಜ ಅಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ರಾಧಿಕಾ, ಯಾಕೆ ನನ್ನ ದೂರ ತಳ್ತಿದ್ಯಾ? ಅಪಾರ್ಥ ಮಾಡ್ಕೋಬೇಡಿ. ನಾನು ನಿಮ್ಮನ್ನು ಯಾಕೆ ದೂರ ಮಾಡ್ತೀನಿ ಹೇಳಿ? ತುಂಬ ಕೆಲಸ ಇದೆ. ನೀವು ಕಾಫಿ ಕುಡೀರಿ. ರಾಧಿಕಾ ಹೀಗ್ಯಾಕೆ ನಡ್ಕೋತಿದ್ದಾಳೆ? ಒಂದ್ ಕಡೆ ಗಂಡನ್ ಮೇಲೆ ಪ್ರೀತಿ ಇದೆ, ಗಂಡ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತಾಳೆ. ಇಲ್ ನೋಡಿದ್ರೆ ಕೈಲಾಶ್ ಹತ್ರ ಆಗೋದಕ್ ಪ್ರಯತ್ನ ಪಡ್ತಿದ್ರೆ ದೂರ ತಳ್ತಾ ಇದ್ದಾಳೆ. ಕಾರಣ ಏನಾಗಿರ್ಬೋದು?